ನಾಗಲಾಪುರ ಮಠದಲ್ಲಿ ಕೊನೆಯ ಕಾರ್ತಿಕ ಸೋಮವಾರ ಪ್ರಯುಕ್ತ ಧರ್ಮ ಜಾಗೃತಿ ಸಮಾರಂಭ. ಕೋಲಾರ. ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕಾಣುವ ಮಾಸವೇ ಕಾರ್ತಿಕ ಮಾಸವೆಂದು ಧಾರ್ಮಿಕವಾಗಿ ನಂಬಿರುವ ನಾವು ಕೊನೆ ಕಾರ್ತಿಕ ಮಾಸದಂದು ಬೆಳಕಿನ ದೀಪ ಹಚ್ಚುವ ಮೂಲಕ ಬಾಳಿನಲ್ಲಿ ಹೊಂಬೆಳಕನ್ನು ಕಾಣುತ್ತೇವೆ ಎಂದು ನಾಗಲಾಪುರ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ನಾಗಲಾಪುರ ಮಠದಲ್ಲಿ ಕೊನೆಯ ಕಾರ್ತಿಕ ಸೋಮವಾರ ಪ್ರಯುಕ್ತ ನಡೆದ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಸಾಧಕರನ್ನು ಸನ್ಮಾನಿಸಿ ಭಕ್ತಾದಿಗಳಿಂದ ಪಾದಪೂಜೆ ಸ್ವೀಕರಿಸಿ ಮಾತನಾಡಿದ ಅವರು, ಹಿಂದಿನ ಕಾಲದಿಂದಲೂ ಕಾರ್ತಿಕ ಮಾಸದ ಸಮಯದಲ್ಲಿ ಮಠದಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಸಿಕೊಂಡು ಬರಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೊನೆ ಕಾರ್ತಿಕ ಸೋಮವಾರದಂದು ಹಲವಾರು ಧರ್ಮ ಜಾಗೃತಿ ಸಮಾರಂಭವನ್ನು ನಡೆಸಲಾಯಿತು ಎಂದು ಹೇಳಿದರು. ಲೋಕಕಲ್ಯಾಣಾರ್ಥವಾಗಿ ಮಹಾಮೃತ್ಯುಂಜಯ ಹೋಮ, ಲಿಂಗೈಕ ಶ್ರೀ ಗುರು ಲಿಂಗರಾಜ ಶಿವಾಚಾರ್ಯ ಸ್ವಾಮಿಗಳವರ 23ನೇ ವರ್ಷದ ಸಂಸ್ಮರಣೋತ್ಸವ, ಶಿವ-ಪಾರ್ವತಿ ಕಲ್ಯಾಣೋತ್ಸವ, ಕಾರ್ತಿಕ ದೀಪೋತ್ಸವ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಲಾಯಿತು. ವಿವಿಧ ಭಾಗಗಳಿಂದ ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ಗುರುಗಳ ಆಶೀರ್ವಾದ ಪಡೆದರು ಎಂದು ನುಡಿದರು. ಈ ವೇಳೆ ಮಠದ ಅಪಾರ ಭಕ್ತಾದಿಗಳು ಸ್ವಾಮೀಜಿಗಳ ದರ್ಶನ ಪಡೆದು ಪಾದಪೂಜೆ ಸಲ್ಲಿಸಿದರು. ಕಾರ್ಯಕ್ರಮಗಳ ಮುಖಾಂತರವಾಗಿ ಸಮಾಜ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇರುವಂಥದ್ದಾಗಿದೆ. ಅಂತ ಶ್ರೀ ಮಠದಿಂದ ಇವತ್ತಿನ ದಿನ ಹಲವಾರು ಕಾರ್ಯಕ್ರಮಗಳು ನೆರವೇರಿರ್ತಕ್ಕಂಥದ್ದಾಗಿದೆ. ಕಾರ್ತಿಕ ಮಾಸ ಅಂತ ಹೇಳಿದರೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥ ಮಾಸ. ನಿಮ್ಮೆಲ್ಲ ಇಂದಿನ ಜನ್ಮದ ಕರ್ಮಗಳು ನಾಶವಾಗಿ ಒಂದು ಪುಣ್ಯಮಯವಾಗಿರುವಂಥ ಒಂದು ಸುಸಂದರ್ಭ ಎನ್ನುವಂಥದ್ದು ನೆನಪಿಸಿ ಇಟ್ಕೊಳ್ಬೇಕಾಗಿದೆ. ಅಂಥ ಮಾಸದಲ್ಲಿ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತಿಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಲೇಖೆ ಸಮೋಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಕಾರ್ತಿಕ ಶುಭ ಮಾಸದಲ್ಲಿ ಶತಶೃಂಗ ಪರ್ವತದ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಿನ ನಾಗಲಾಪುರ ಸಂಸ್ಥಾನ ಮಠದಲ್ಲಿ ಭಾಳ ವಿಶೇಷವಾಗಿರುವಂತಹ ಮಹಾಮೃತ್ಯುಂಜಯ ಹೋಮ, ಲಿಂಗೈಕ್ಯ ಗುರುಲಿಂಗರಾಜ ಶಿವಾಚಾರ್ಯ ಸ್ವಾಮಿಗಳವರ ಸಂಸ್ಮರಣೋತ್ಸವ, ಕಲ್ಯಾಣೋತ್ಸವ, ದೀಪೋತ್ಸವ, ಹಲವಾರು ಕಾರ್ಯಕ್ರಮಗಳು ಕಳೆದ 2 ದಿನಗಳಿಂದ ನೆರವೇರಿಕೊಂಡು ಬರ್ತಾ ಇದ್ದಾವೆ. ಶ್ರೀ ಮಠದಲ್ಲಿ ಈ ಒಂದು ಮಾಸದಲ್ಲಿ ಭಾಳಷ್ಟು ಹಲವಾರು ಕಾರ್ಯಕ್ರಮಗಳು ನೆರವೇರಿಕೊಂಡು ಬರ್ತಾ ಇರುವಂಥದ್ದನ್ನು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮಗಳ ಉದ್ದೇಶ ಇಷ್ಟೇ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಗಳು ಇವತ್ತು ಎತ್ತಿ ಹಿಡಿಬೇಕು ಅಂತ ಹೇಳಿದ್ರೆ ಮಠಗಳು, ದೇವಾಲಯಗಳು, ಈ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮುಖಾಂತರ ನಡೀತಾ ಇರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂಥ ಭಕ್ತಾದಿಗಳಿಗೆ ಇವತ್ತು ನಮ್ಮ ಧಾರ್ಮಿಕ ಸಂಕೇತವಾಗಿರುವಂಥ ಒಂದು ಪೂಜಾ ಕಾರ್ಯಕ್ರಮಗಳು, ದೀಪೋತ್ಸವಗಳು, ಇವೊಂದು ಎಲ್ಲ ಕಾರ್ಯಕ್ರಮಗಳ ಮುಖಾಂತರವಾಗಿ ಸಮಾಜ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇರುವಂಥದ್ದಾಗಿದೆ. ಅಂತ ಶ್ರೀ ಮಠದಿಂದ ಇವತ್ತಿನ ದಿನ ಹಲವಾರು ಕಾರ್ಯಕ್ರಮಗಳು ನೆರವೇರಿರ್ತಕ್ಕಂಥದ್ದಾಗಿದೆ. ಕಾರ್ತಿಕ ಮಾಸ ಅಂತ ಹೇಳಿದರೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥ ಮಾಸ. ನಿಮ್ಮೆಲ್ಲ ಇಂದಿನ ಜನ್ಮದ ಕರ್ಮಗಳು ನಾಶವಾಗಿ ಒಂದು ಪುಣ್ಯಮಯವಾಗಿರುವಂಥ ಒಂದು ಸುಸಂದರ್ಭ ಎನ್ನುವಂಥದ್ದು ನೆನಪಿಸಿ ಇಟ್ಕೊಳ್ಬೇಕಾಗಿದೆ. ಅಂಥ ಮಾಸದಲ್ಲಿ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತಿಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಾನ್ಯ ಪತ್ತೂರು ಮಂಜಣ್ಣ ಅವರು ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ಇದನ್ನು ಅವರು ಸಹ ದಾಖಲೆಗಳನ್ನ ನೋಡಿದ್ರು. ಕಾಳಮ್ಮ ಗಂಡ ನಕಲಪ್ಪ ಅನ್ನೋದು ದೃಢೀಕರಿಸಿ ಏನು ಅವರು ಸ್ಕ್ಯಾನಿಂಗಲ್ಲೇ ಬಂದಿರೋದು, ಕೇವಲ ವಾರದಲ್ಲೇ ಆ ಸ್ಕ್ಯಾನಿಂಗ್ನೂ ಸಹ ಹೈಡ್ ಮಾಡ್ಕೋತಾರೆ ಇವರು. ಇಂಥ ಶಾಮೀಲು ಮಾಡಿಕೊಂಡು ಭೂದಂಧೆಕೋರರ ಜೊತೆ ಶಾಮೀಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 15 ದಿನಗಳೊಳಗೆ ನಾವು ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ. ಇಲ್ಲದೇ ಹೋದಲ್ಲಿ 15 ದಿನಗಳ ನಂತರ ಸಂಪೂರ್ಣ ಗ್ರಾಮಸ್ಥರ ಸಮೇತ ಇದೇ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತೀವಿ ಸರ್.
ನಮಸ್ಕಾರ, ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಅಂತ. ಏನಿವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಡೀತಾ ಇರುವಂಥ ಅವ್ಯವಹಾರ, ಅದರಲ್ಲಿ ಸಂಪೂರ್ಣ ಚೈತ್ರ ಅನ್ನುವ ಕೇಸ್ ವರ್ಕರ್ ಶಾಮೀಲಾಗಿ, ದಂಧೆಕೋರರ ಜೊತೆ ಶಾಮೀಲಾಗಿ ಏನು ಈ ಅವ್ಯವಹಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಇವತ್ತು ಬಡವರಿಗೆ ಅನ್ಯಾಯವನ್ನು ಮಾಡ್ತಾ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕಿರುಕುಳವನ್ನು ನೀಡ್ತಾ, ಈ ದೌರ್ಜನ್ಯವನ್ನು ಸಹಿಸಲಾರದೆ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ವಿಷಪ್ರಾಶನ ಸಹ ಮಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಏನಂದರೆ, ಒಂದು ಉದಾಹರಣೆಗೆ, ಒಂದು ಕಾಳಮ್ಮ ಗಂಡ ನಕಲಪ್ಪ ಅನ್ನುವ ದಾಖಲೆಗಳು ಅವರ ಬಳಿ ಇದ್ದರೂ ಸಹ ಆ ಕಾಳಮ್ಮನ ಗಂಡ ಚಿಕ್ಕನಂಜಪ್ಪ ಅನ್ನುವ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಕಾಳಮ್ಮ ಯಾವುದೇ ರೀತಿ ಚಿಕ್ಕನಂಜಪ್ಪನ ಕ್ರಯ ಮಾಡದೇ ಇದ್ರೇನೂ ಕ್ರಯ ಚಿಕ್ಕನಂಜಪ್ಪ ವಿಭಾಗ ಮಾಡಿದರೆ ಅದನ್ನು ಈ ಫೈಲಿಗೆ ಅಂಟು ಹಾಕುವ ಮುಖಾಂತರ ಆ ಕಾಳಮ್ಮನ ಕುಟುಂಬಕ್ಕೆ ಅನ್ಯಾಯವನ್ನು ಮಾಡ್ತಾಯಿದ್ದಾರೆ. ಈ ಕೂಡಲೇ ಏನು ಇಲ್ಲಿನ ಕೇಸ್ ವರ್ಕರ್ ಚೈತ್ರಾನ ಈಗಾಗಲೇ ಅವರು ಮಾಲೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿರೋದು, ಅವ್ರನ್ನ ಈ ಕೂಡಲೇ ಇಲ್ಲೂ ಸಹ ಭೂದಂಧೆಕೋರರ ಜೊತೆ ಶಾಮೀಲಾಗಿ ಏನು ನಡೆಸ್ತಾ ಇದ್ದಾರೆ ಅದನ್ನು ಸಂಪೂರ್ಣ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು. ಏನು ಆ ನೊಂದ ಕುಟುಂಬಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್.